Hello everyone, welcome to Chitra's Kitchen and Vlog. ನಾವಿವತ್ತು ಲೇಸಿ ಚಿಕನ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀವಿ. ಲೇಸಿ ಚಿಕನ್ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಗಾಂಧರಿ ಮೆಣಸು, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಂಬಾರ್ ಸೊಪ್ಪು, ಲೆಮನ್ 1, 3 ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, 3 ಈರುಳ್ಳಿ, 2 ಕಾಯಿಮೆಣಸು. ಇವಾಗ ಒಂದು ಬೌಲ್ಗೆ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಪೀಸಸ್ ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಾಗುತ್ತೆ. ಇದಕ್ಕೆ ಗಾಂಧರಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಒಗ್ಗರಣೆ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು, ಈರುಳ್ಳಿ ಮತ್ತು ಕಾಯಿಮೆಣಸು, ಸಾಂಬಾರ್ ಸೊಪ್ಪು, ಮೆಣಸಿನ ಪುಡಿ 2 ಟೀ ಸ್ಪೂನ್, ಗರಂ ಮಸಾಲೆ 1 ಟೀ ಸ್ಪೂನ್, ಅರಿಶಿನ ಸ್ವಲ್ಪ, ಚಿಕನ್ ಮಸಾಲೆ 1 ಟೀ ಸ್ಪೂನ್, ಲೆಮನ್. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಹುಳಿ ಕಮ್ಮಿ ಆಗಿದ್ರೆ ನೀವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಮ್ಯಾರಿನೇಟ್ ಮಾಡೋದು ಇಲ್ಲಿ ಆಪ್ಷನಲ್, ಬಟ್ ನಾನಿಲ್ಲಿ 5 to 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಇದು ಮ್ಯಾರಿನೇಟ್ ಆಗಿದೆ. ಲೇಸಿ ಚಿಕನ್ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಕಾದ್ಮೇಲೆ ಮಸಾಲೆ ಮಿಕ್ಸ್ ಮಾಡಿ ಇಟ್ಟ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಚಿಕನ್ ಹಾಕಿ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಬಾಯ್ಲ್ ಆಗಲಿಕ್ಕೆ ನಾವಿಲ್ಲಿ ನೀರು ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ಇದು ಬಾಯ್ಲ್ ಆಗ್ತಾ ಬಂದಾಗೆ ಅದೇ ಆಟೋಮ್ಯಾಟಿಕ್ಕಾಗಿ ನೀರು ಬಿಡ್ತಾ ಬರುತ್ತೆ. ಇವಾಗ ಲಿಡ್ನ ಮುಚ್ಚಿಡ್ತಾ ಇದ್ದೀನಿ. 10 ಮಿನಿಟ್ಸ್ ಆಗಿದೆ. ಚಿಕನ್ ಆಟೋಮ್ಯಾಟಿಕ್ಕಾಗಿ ನೀರು ಬಿಟ್ಟಿದೆ. ಒಂದು ರೌಂಡ್ ತಿರುಗಿಸ್ಕೊಂಡು ಪುನಃ ಲಿಡ್ನ ಮುಚ್ಚಿಡುವ. ಇವಾಗ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿದೆ.
ಈ ರೆಸಿಪಿನ ಈಸಿಯಾಗಿ ಬ್ಯಾಚುಲರ್ಸ್ ರೆಡಿ ಮಾಡ್ಕೊಳ್ಬೋದು. ಟ್ರೈ ಮಾಡಿದವರು ಕಮೆಂಟ್ ಮಾಡಿ. ಇವಾಗ ಲೇಝಿ ಚಿಕನ್ ರೆಡಿಯಾಗಿದೆ. ಕೊನೆಯಲ್ಲಿ ರೋಸ್ಮೆರಿ ಲೀವ್ಸ್ನ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ. ಲೇಝಿ ಚಿಕನ್ ಇವಾಗ ರೆಡಿಯಾಗಿದೆ. ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.